ಮಲೆನಾಡಿನ ಹಚ್ಚ ಹಸಿರು ಹೊನ್ನೆಯ ನಡುವೆ ನೆಲೆಸಿರುವ ಶಾಂತಿ ಗ್ರಾಮದ ಐತಿಹಾಸಿಕ ಮಾಡ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಭಕ್ತಿ ಭಾವದಿಂದ ಅದ್ದೂರಿಯಾಗಿ ನೆರವೇರಿತು. ಸುಮಾರು 600 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಪವಿತ್ರ ಕ್ಷೇತ್ರದಲ್ಲಿ ನಿನ್ನೆ ನಡೆದ ಜಾತ್ರಾ ಸಮಾರಂಭವು ಭಕ್ತರ ಮನಸ್ಸನ್ನ ಆನಂದಭರಿತಗೊಳಿಸಿತು. ಮಂಜು ಮುಸುಕಿದ ಬೆಟ್ಟಗಳು, ತುಂತುರು ಮಳೆ, ಅಡಿಕೆ ತೋಟಗಳ ನೈಸರ್ಗಿಕ ಸೌಂದರ್ಯದ ಮಧ್ಯೆ ದೇವಾಲಯ ಪ್ರದೇಶವು ಹಬ್ಬದ ವಾತಾವರಣದಿಂದ ಕಂಗೊಳಿಸಿತು. ಈ ದೇವಾಲಯದಲ್ಲಿ ದುರ್ಗಾ ಪರಮೇಶ್ವರಿ, ಮಹಾಗಣಪತಿ ಮತ್ತು ಉಮಾಮಹೇಶ್ವರಿ ದೇವಾಲಯಗಳಿದ್ದು, ಜಟ್ಟಿಗೇಶ್ವರ ದೇವರು ಪ್ರಧಾನ ದೈವವಾಗಿ ಭಕ್ತರಿಂದ ಆರಾಧಿಸಲ್ಪಡುತ್ತಾರೆ. ಜಟ್ಟಿಗೇಶ್ವರ ದೇವರ ಮಹಿಮೆ ಅಪಾರವಾಗಿದ್ದು, ಸಂಕಷ್ಟ ನಿವಾರಕನಾಗಿ ಭಕ್ತರಲ್ಲಿ ವಿಶೇಷ ಭಕ್ತಿ ಮತ್ತು ನಂಬಿಕೆ ನೆಲೆಸಿದೆ. ಪಾಲ್ಗುಣ ಶುದ್ಧ ನವಮಿಯಂದು ನಡೆದ ರಥೋತ್ಸವದ ದಿನ ಮಳೆ ಬರುತ್ತೆ ಎಂಬುದು ಇಲ್ಲಿನ ವೈಶಿಷ್ಟ್ಯಪೂರ್ಣ ನಂಬಿಕೆ. ಪ್ರತಿ ವರ್ಷವೂ ರಥ ಹೊರಡುವ ಸಮಯದಲ್ಲಿ ತುಂತುರು ಮಳೆ ಸುರಿಯೋದು ದೇವರ ಆಶೀರ್ವಾದವೆಂದು ಅಲ್ಲಿನ ಗ್ರಾಮಸ್ಥರು ಭಾವಿಸುತ್ತಾರೆ. ಮಳೆಯ ತಂಪಿನ ನಡುವೆಯೂ ರಥ ಎಳೆಯುವ ಭಕ್ತರ ಭಕ್ತಿ, ಆ ದೃಶ್ಯ ಅಂತೂ ಮನಮೋಹಕವಾಗಿತ್ತು. ಈ ರಥೋತ್ಸವದ ಅಂಗವಾಗಿ ವಿಶೇಷ ಪೂಜೆಗಳು, ವೇದ ಘೋಷಗಳು, ನಾದಸ್ವರ ತಾಳಮದ್ದಳೆಗಳ ನಾದ ಮತ್ತು ಮಹಾಮಂಗಳಾರತಿ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮಗಳು ನಡೆದಿದ್ದು, ಅಲಂಕೃತ ರಥದಲ್ಲಿ ದೇವರನ್ನ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಹಿರಿಯರು, ಮಹಿಳೆಯರು, ಯುವಕರು ರಥ ಎಳೆದು ಮಕ್ಕಳು ಹರ್ಷೋದ್ಗಾರದಲ್ಲಿ ಪಾಲ್ಗೊಳ್ಳುವ ಮೂಲಕ ಗ್ರಾಮದೆಲ್ಲೆಡೆ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.